ಹಲೋ ಫ್ರೆಂಡ್ಸ್, ಇದು ನನ್ನ ಮೊದಲನೇ ಮಿನಿ ವ್ಲಾಗು. ಮಾರ್ನಿಂಗ್ ಎದ್ಬಿಟ್ಟು ಸ್ವಲ್ಪ ನಾನು ಜೀರಿಗೆ ನೀರು ಕುಡಿಯೋ ಅಭ್ಯಾಸ ಇದೆ. ಸೊ ಜೀರಿಗೆ ನೀರನ್ನ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಜೀರಿಗೆ ನೀರಿಗೆ ಕುದ್ದಾದ್ಮೇಲೆ ಸ್ವಲ್ಪ ಕೂಲಾಗಿ ನಿಂತು ಬಿಟ್ಟಿದ್ದೀನಿ. ಇವಾಗ ನಿನ್ನೆ ನಾನು ದೋಸೆಗೆ ಅಂತ ಹಿಟ್ಟು ರುಬ್ಬಿಟ್ಟಿದ್ದೆ. ಅದೆಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವ. ಅದಕ್ಕೆ ಇವಾಗ ಸ್ವಲ್ಪ ಸೋಡಾ ಮತ್ತು ಸಾಲ್ಟ್ ಹಾಕಿ ಚೆನ್ನಾಗಿ ಕಾಯಿಡ್ತಾ ಇದ್ದೀನಿ. ಈ ಥರ ಉಬ್ಬು ಬಂದರೆ ದೋಸೆ ಕೂಡ ಚೆನ್ನಾಗಿ ಬರುತ್ತಲ್ವ. ಈಗ ದೋಸೆಗೆ ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ಸೋಡಾ ಮತ್ತು ಸಾಲ್ಟನ್ನ ಹಾಕಿ ಕಾಯಿಡಿಸ್ಬೇಕು. ಸೋಡಾ ಮತ್ತು ಸಾಲ್ಟ್ ಹಾಕಿದರೆ ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನನ್ನದು ಜೀರಿಗೆ ನೀರು ಚೆನ್ನಾಗಿ ಕುದೀತಾ ಇದೆ. ಅದು ಸ್ವಲ್ಪ ಕೂಲಾಗಲಿ. ಇವಾಗ ಒಂದು ಗ್ಲಾಸಲ್ಲಿ ನೀರು ಕುಡಿದ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಮಾಡೋಕ್ಕೆ ಪುದೀನ ಕರಿಬೇವು ಆಮೇಲೆ ಶೇಂಗಾಕಾಳು ಹಸಿಮೆಣ್ಸಿನ್ಕಾಯಿ ಅವೆಲ್ಲ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿಕೊಂಡು ಚಟ್ನಿ ರೆಡಿ ಅದು ಸ್ವಲ್ಪ ಕೂಲಾಗಿ ಹಾಕ್ಬಿಟ್ಟಾದ್ಮೇಲೆ ನಾನು ಇವಾಗ ನನ್ನ ಹಸ್ಬೆಂಡಿಗೆಲ್ಲ ತಿಂಡಿ ರೆಡಿ ಮಾಡಬೇಕಲ್ಲ, ದೋಸೆ ರೆಡಿ ಮಾಡ್ತಾಯಿದ್ದೀನಿ. ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದೋಸೆ ಮತ್ತು ಪಲ್ಯ ರೆಡಿಯಾಗಿದೆ. ನನ್ನ ಹಸ್ಬೆಂಡಿಗೆ ಹಾಕ್ಕೊಟ್ಟು ಈಗ ನನ್ನ ಮಗನಿಗೆ ಹಾಕ್ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದಲ್ಲ, ನನ್ನ ಮಗನೂ ಇಷ್ಟಪಟ್ಟು ತಿಂತಾನೆ ದೋಸೆ ಎಲ್ಲ. ಅವನಿಗೆ ತುಂಬ ಇಷ್ಟ ಆಗುತ್ತೆ. ಅವನು ಆಟ ಆಡ್ಕೊಂಡು ಹಿಂಗೆ ಕೊಡ್ತೀವಿ. ಇವನಿಗೆ ಚೆನ್ನಾಗಿತ್ತಾ? ಸೂಪರ್. ಅಪ್ಪನ ಆಫೀಸ್ ಬ್ಯಾಗ್ ತೆಗೆದುಬಿಟ್ಟು ಲ್ಯಾಪ್ಟಾಪ್ ತಗೊಂಡು ಆಫೀಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಬಟ್ ಅವನಿಗೆ ಲ್ಯಾಪ್ಟಾಪ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರಪ್ಪ ಆಫೀಸಿಗೆ ಹೋಗೋ ತನಕನೂ ಅದು ಲ್ಯಾಪ್ಟಾಪ್ ಕೈ ಬಿಡೋದಿಲ್ಲ. ಅವರಪ್ಪ ಆಫೀಸಿಗೆ ಹೊರಟರು. ಅವನು ದಿನಾನು ಕೆಳಗಡೆ